ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಕಳೆದಂತಹ ವಿಡಿಯೋದಲ್ಲಿ ಆ ಯೋಗಿಗಳಿಂದ ನಮಗಾದಂಥ ಉಪದೇಶ ಏನು ಅನ್ನೋದಕ್ಕಂಥದ್ದನ್ನು ನೀವು ತಿಳ್ಕೊಂಡ್ರಿ. ಈ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದಂತಹ ಪವಾಡ ನಿಮಗಾಗಿ ಕಾದಿದೆ. ನಾವು ಕಂಡಂತೆ ನಮ್ಮ ಆತ್ಮೀಯರೊಬ್ಬರು, ಬಹುಶಃ ಅವರ ಹೆಸರು ಊರುಗಳನ್ನು ಇಲ್ಲಿ ಉಲ್ಲೇಖಿಸುವುದು ಅಷ್ಟು ಸರಿಯಲ್ಲ, ಆದರೆ ಇದು ನಿಜವಾದಂಥ ನಡೆದಂಥ ಘಟನೆ. ಅವರು ಇವತ್ತಿಗೂ ಕೂಡ ಇದ್ದಾರೆ ಎನ್ನುವಂತಹದ್ದನ್ನು ನಮ್ಮ ಆತ್ಮೀಯರವರು ನಾವು ಕಂಡಂತೆ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದು ಬಂದವರು. ಅವರು ಮನೆ ಮನೆಗೂ ಕೂಡ ಹಾಲನ್ನು ಹಾಕಿ ಅಥವಾ ಮನೆ ಮನೆಗೂ ಕೂಡ ಅವರ ಮನೆಯಲ್ಲೇ ತಯಾರು ಮಾಡಿದಂಥ ಹಪ್ಪಳ ಅಥವಾ ಸಂಡಿಗೆ ಅಥವಾ ಬೇರೆ ಬೇರೆ ಉಪ್ಪಿನಕಾಯಿ ಪದಾರ್ಥಗಳನ್ನು ಒಂದು ಸೈಕಲ್ನಲ್ಲಿ ಇಟ್ಕೊಂಡು ಮನೆ ಮನೆಗೂ ಹೋಗಿ ಅವರು ಮಾರಿ ಅವರ ಜೀವನವನ್ನು ನಡೆಸ್ತಾ ಇದ್ರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತಹ ಆ ವ್ಯಕ್ತಿ ಕಳೆದ 1-2 ವರ್ಷದ ಹಿಂದೆ ಒಂದು 5 ಅಂತಸ್ತಿನ ಮನೆಯನ್ನ ಕಟ್ಟಿ ಆ 5 ಅಂತಸ್ತಿನ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ರು. ಇದನ್ನ ಕೇಳಿ ನನಗೂ ಕೂಡ ಆಶ್ಚರ್ಯ ಆಯಿತು. ಆಗ ನಾನು ಅವರನ್ನು ವಿಚಾರಿಸಿದೆ, ಅಲ್ಲ, ನಾನು ಕಂಡಂತೆಯೇ ನೀವು ಈ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರಿ, ತುಂಬ ಶ್ರಮಜೀವಿ, ನೀವು ತುಂಬ ಕಷ್ಟಪಟ್ಟು ಬೆಳೆಸ್ತಾ ಇದ್ರಿ, ಆದರೆ ಇಷ್ಟೊಂದು ಸಡನ್ ಆಗಿ ನಿಮ್ಮಲ್ಲಿ ಬದಲಾವಣೆ, ಇಷ್ಟೊಂದು ನಿಮ್ಮಲ್ಲಿ ಈ ಒಂದು ಸಿರಿ ಸಂಪತ್ತು ಹೇಗೆ ಪ್ರಾಪ್ತ ಆಯಿತು, ಇದರ ಹಿಂದಿರುವಂತಹ ರಹಸ್ಯ ಏನು ಅಂತ ಹೇಳಿ ನಾನು ಅವರನ್ನು ವಿಚಾರಿಸಿದೆ. ಅವರು ಅದಕ್ಕೆ ತುಂಬ ಅದ್ಭುತವಾದಂತಹ ಸವಿಸ್ತಾರವಾದಂಥ ಒಂದು ಕಥೆಯನ್ನೇ ಹೇಳಿದರು. ಏನು ಅಂತಂದರೆ, ಈಗಾಗಲೇ ಹೇಳಿದಾಗೆ ಅವರು ತುಂಬ ಬಡತನದಲ್ಲಿ ತುಂಬ ಶ್ರಮಜೀವಿಗಳಾಗಿ ಜೀವನವನ್ನು ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಕುಟುಂಬ ಮತ್ತು ಅವರ ಸ್ನೇಹಿತ ಬಳಗ ಎಲ್ಲ ಸೇರಿ ಒಂದು ಸಲ ಮಧುರೈ ಮತ್ತು ತಮಿಳುನಾಡಿನ ಪುಣ್ಯಕ್ಷೇತ್ರಗಳಿಗೆ ಪ್ರವಾಸವನ್ನು ಹೋಗಿದ್ರಂತೆ. ನಮಗೆಲ್ಲ ಗೊತ್ತು, ತಮಿಳುನಾಡು ಅಂತಂದರೆ ಕನ್ಯಾಕುಮಾರಿ ಇದೆ, ಮಧುರೈ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ ಅಥವಾ ತಿರುವಣ್ಣಾಮಲೈ ಅಥವಾ ನಮ್ಮ ಪಳನಿ ಅಥವಾ ರಾಮೇಶ್ವರಂ, ಈ ಥರ ಅನೇಕ ಸಾಕಷ್ಟು ದೇವಸ್ಥಾನಗಳಿದೆ. ಇಂತಹ ಎಲ್ಲ ದೇವಸ್ಥಾನಗಳಿಗೆ ಅವರು ಒಂದು ವಾರದ ಪ್ರಯಾಣವನ್ನು ಮಾಡಿದ್ರಂತೆ, ಒಂದು ವಾರದ ಪ್ರವಾಸ. ಅದು ಹೋದಂಥ ಸಂದರ್ಭದಲ್ಲಿ ಹೀಗೆ ಎಲ್ಲ ದೇವಸ್ಥಾನಗಳನ್ನು ಮುಗಿಸ್ಕೊಂಡು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಅವರು ಬಂದು ಅಲ್ಲಿ ಅವತ್ತು ಒಂದು ದಿವಸ ಉಳ್ಕೊಳ್ತಾರೆ ಮಧುರೈಯಲ್ಲಿ. ಮಧುರ ಮಧುರತರ ಮೀನಾಕ್ಷಿ ಕಂಚಿ ಪಟ್ಟು ನಾ ಕಾಮಾಕ್ಷಿ ಮಹಿನಿ ಮಹಿಮಗಲ ಮೀನಾಕ್ಷಿ ಕಾಶಿಲೋ ವಿಶಾಲಾಕ್ಷಿ. ಸಾಯಂಕಾಲ ಒಂದು 8 ಗಂಟೆಯ ನಂತರ ಅವರು ಬಿಡುವಿದ್ರಂತೆ. ಹಾಗಾಗಿ ಈಗ ಸಮಯ ಇದೆ, ಹೀಗೋಗಿ ನಾವು ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡಿ ಬರೋಣ ಅಂತೇಳಿ ತೀರ್ಮಾನ ಮಾಡಿ ಅವರೊಬ್ಬರೇ ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಹೋದ್ರಂತೆ. ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಹೋದಾಗ ತಾಯಿಯ ದರ್ಶನ ಆಯಿತು. ತಾಯಿಯ ದರ್ಶನ ಆದಾಗ ಅವರು ತುಂಬ ಆನಂದ ಖುಷಿಯಿಂದ ಆ ತಾಯಿಯ ಮುಂದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ತಾಯಿ, ಈ ಒಂದು ಕಷ್ಟದಿಂದ ನನ್ನನ್ನು ಪಾರು ಮಾಡು, ಪ್ರತಿನಿತ್ಯಲೂ ಕೂಡ ನಾನು ಇಷ್ಟು ಶ್ರಮ ವಹಿಸ್ತಾ ಇದ್ದೀನಿ, ಈ ಕಷ್ಟದಿಂದ ನನಗೆ ಮುಕ್ತಿಯನ್ನು ಕೊಡು ಅಂತ ಹೇಳಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ಆ ತಾಯಿಯ ಮುಂದೆ ಬಂದು ಆ ತಾಯಿ ಆ ತಾಯಿಯ ಸನ್ನಿಧಾನದಲ್ಲಿ ದೇವಸ್ಥಾನ ಹೊರಗಡೆ ಪ್ರಾಂಗಣದಲ್ಲಿ ಅವರು ಒಂದು 10 ನಿಮಿಷ ಮೌನವಾಗಿ ಕೂತು ಧ್ಯಾನವನ್ನು ಮಾಡಿದರಂತೆ. ಆ ವ್ಯಕ್ತಿಗೆ ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪೂಜೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವ್ರು ಕೇವಲ ದುಡಿಯೋದು, ಜೀವನ ಮಾಡೋದು ಅಷ್ಟೇ ಅವರ ಪದ್ಧತಿ ಆಗಿತ್ತು. ಆದರೆ ಅವತ್ತು ಅವರ ಮನಸ್ಸಿಗೆ ಅದು ಏನು ಬಂತೋ ಅಥವಾ ಅವರ ಹಣೆ ಬರ ಬದಲಾಗುವ ದಿವಸವೂ ಕೂಡ ಆಗಿತ್ತೇನೋ, ಅವರು ಏನು ಮಾಡಿದ್ರು ಅಂತಂದ್ರೆ ಆ ಪ್ರಾಂಗಣದಲ್ಲಿ 10 ನಿಮಿಷ ಕೂತು ಅವರು ತಾಯಿಯನ್ನು ಧ್ಯಾನ ಮಾಡಿದ್ರಂತೆ. ಆ ಕ್ಷಣದಲ್ಲಿ ಇಬ್ಬರು ದಂಪತಿಗಳು ಯಾರೋ ಇವರಿಗೆ ಪರಿಚಯ ಇಲ್ಲದೆ ಇರುವಂತಹ ದಂಪತಿಗಳು ಅವರ ಬಳಿಗೆ ಬಂದು ಅವರಿಗೆ ಒಂದು ಲಾಡು ಪ್ರಸಾದವನ್ನ ಜೊತೆಗೆ ಒಂದು ಲಲಿತಾ ಸಹಸ್ರನಾಮದ ಪುಸ್ತಕವನ್ನ ಕೊಟ್ಟಿರುತ್ತೆ. ನಾವು ಒಂದು ವ್ರತ ಮಾಡಿದ್ವಿ, ಆ ವ್ರತದ ಮುಕ್ತಾಯದ ಒಂದು ದಿನ ಇದು, ಅದಕ್ಕೆ 108 ಜನರಿಗೆ ಲಲಿತಾ ಸಹಸ್ರನಾಮದ ಪುಸ್ತಕ ಮತ್ತು ಲಾಡುವನ್ನು ಕೊಡ್ತಾ ಇದ್ದೀವಿ, ಹಾಗಾಗಿ ನಿಮಗೂ ಇದು ತಗೊಳ್ಳಿ ಅಂತ ಹೇಳಿ ಅವರಿಗೆ ಕೊಟ್ರಂತೆ. ಆಗ ಅವರು ಯಥಾರೀತಿಯಲ್ಲಿ ಯಾರೋ ಪ್ರಸಾದ ಕೊಟ್ಟಿದ್ದಾರೆ ಅಂತೇಳಿ ಲಾಡು ಇಸ್ಕೊಂಡ್ರು, ಲಲಿತಾ ಸಹಸ್ರನಾಮದ ಪುಸ್ತಕವನ್ನು ಕೂಡ ಇಸ್ಕೊಂಡ್ರಂತೆ. ಇಸ್ಕೊಂಡಾದ ನಂತರ ಅವರಿಗೆ ಒಂದು
ವಿಸ್ಮಯ ಎದುರಾಯಿತು. ಏನ್ ಎದುರಾಯಿತು ಅಂದ್ರೆ ಲಲಿತಾ ಸಹಸ್ರನಾಮ ಪುಸ್ತಕ ತಮಿಳಲ್ಲಿ ಇದೆ. ಇವರಿಗೆ ತಮಿಳು ಬರೋದಿಲ್ಲ. ಏನ್ ಮಾಡೋದು, ಇದು ಯಾವ ಪುಸ್ತಕ ಏನು ಅಂತ ಹೇಳಿ ಅವರನ್ನ ಕೇಳಿದಾಗ ಹೇಳಿದ್ರಂತೆ ಇದು ಲಲಿತಾ ಸಹಸ್ರನಾಮ ಅಂತ ಹೇಳಿ, ತುಂಬಾ ಅದ್ಭುತವಾದಂತಹ ಶಕ್ತಿ ಇರುವಂತಹ ಸಹಸ್ರನಾಮ. ನಾವು ಈ ಲಲಿತಾ ಸಹಸ್ರನಾಮದ ವ್ರತವನ್ನ ಮಾಡಿ ಸಾಕಷ್ಟು ಏಳಿಗೆ ಆಗಿದ್ದೀವಿ. ಅದಕ್ಕೆ ಆ ವ್ರತವನ್ನ ನಾವು ಮುಗಿಸ್ತಾ ಇದ್ದೀವಿ. ಮುಗಿಸ್ಬೇಕಾದ್ರೆ 108 ಜನಕ್ಕೆ ಈ ಪುಸ್ತಕವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರ ಜೀವನದಲ್ಲಿ ಆದಂತಹ ಘಟನೆಯನ್ನ ಇವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಅವರು ವಿಸ್ಮಯಕ್ಕೆ ಒಳಗಾದಂತಹ ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ತಾಯಿಗೆ ನಮಸ್ಕಾರ ಮಾಡಿ ಎಲ್ಲ ತಮಿಳುನಾಡು ಪ್ರವಾಸವನ್ನು ಮುಗಿಸಿ ಮತ್ತೆ ಅವರ ಊರಿಗೆ ಬಂದು ಕನ್ನಡದಲ್ಲಿ ಮುದ್ರಣಗೊಂಡಿರುವಂತಹ ಲಲಿತಾ ಸಹಸ್ರನಾಮದ ಪುಸ್ತಕವನ್ನ ಖರೀದಿ ಮಾಡಿ ಅದನ್ನ ಪ್ರತಿನಿತ್ಯವೂ ಕೂಡ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ನಮಸ್ತೆ ಲಲಿತೆ ದೇವಿ ಶ್ರೀಮತ್ ಸಿಂಹಾಸನೇಶ್ವರಿ ಭಕ್ತಾನಾಂ ಇಷ್ಟದೇ ಮಾತಃ ಅಭಿರಾಮೀ ನಮೋಸ್ತುತೆ. ಚಂದ್ರೋದಯಂ ಕೃತವತಿ ತಾಟಂಕೇನ ಮಹೇಶ್ವರಿ ಆಯುರ್ದೇಹಿ ಜಗನ್ಮಾತಃ ಅಭಿರಾಮೀ ನಮೋಸ್ತುತೆ. ಸುಧಾ ಘಟೇಶ ಶ್ರೀಕಾಂತೆ ಶರಣಾಗತ ವತ್ಸಲೆ ಆರೋಗ್ಯಂ ದೇಹಿ ಮೇ ನಿತ್ಯಂ ಅಭಿರಾಮೀ ನಮೋಸ್ತುತೆ. ಪ್ರಾರಂಭದಲ್ಲಿ ತುಂಬಾ ಕಷ್ಟ ಆಯಿತು, ಅವ್ರು ಓದ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವರು ಅಷ್ಟಾಗಿ ಶಾಲೆನ ಕಲ್ತವ್ರಲ್ಲ. ಆದ್ರೂ ಕೂಡ ಏನೇ ಕಷ್ಟ ಆದ್ರೂ ಕೂಡ ಎಡೆಬಿಡದೆ ಪ್ರತಿನಿತ್ಯವೂ ಕೂಡ ಲಲಿತಾ ಸಹಸ್ರನಾಮವನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅಲ್ಲಿಂದ ಹಂತ ಹಂತವಾಗಿ ಅವರ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಅವರ ಉದ್ಯೋಗ ಅದ್ಭುತವಾಗಿ ಏಳಿಗೆ ಆಗ್ತಾ ಕೇವಲ ಮನೆಯಲ್ಲೇ ತಯಾರು ಮಾಡ್ತಕ್ಕಂತಹ ಈ ಪದಾರ್ಥಗಳಿಂದ ಅವ್ರ ಜೀವನವನ್ನ ಏನ್ ಮಾಡ್ತಾ ಇದ್ರಲ್ಲ, ಅಲ್ಲಿಂದ ಅವರು ಒಂದು ಚಿಕ್ಕದೊಂದು ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿ, ಅಲ್ಲಿಂದ ಒಂದು ದೊಡ್ಡ ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿ ಸುಮಾರು ಒಂದು 50-60 ಜನಕ್ಕೆ ಕೆಲಸ ಕೊಡುವ ಮಟ್ಟಿಗೆ ಅವರ ವ್ಯಾಪಾರ ವೃದ್ಧಿಯಾಗಿ ಅವರು ಈ ಹೊಸ ಮನೆಯನ್ನ ಕಟ್ಟಿ ಗೃಹ ಪ್ರವೇಶವನ್ನ ಮಾಡಿದ್ರು ಅನ್ನುವಂತಹ ಕಥೆಯನ್ನ ನನಗೆ ಹೇಳಿದ್ರು. ಇದನ್ನ ಕೇಳಿ ನಮಗೆಲ್ಲ ಆಶ್ಚರ್ಯ ಆಯ್ತು. ಅಂದ್ರೆ ಏನಪ್ಪಾ ಅಂದ್ರೆ ತಾಯಿ ಲಲಿತಾ ತ್ರಿಪುರ ಸುಂದರಿ ಯಾರ ಮೇಲೆ ಅನುಗ್ರಹವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಆಕೆ ನಿರ್ಧಾರ ಮಾಡಿರ್ತಾಳೆ. ಆ ಮೂಲಕ ಅವರ ಮನೆಗೆ ಅದು ಮಧುರೈ ಮೀನಾಕ್ಷಿಯ ಸನ್ನಿಧಿಯಲ್ಲಿ ಪ್ರಸಾದ ರೂಪದಲ್ಲಿ ಲಲಿತಾ ಸಹಸ್ರನಾಮ ಸಿಕ್ಕು ಅವರಿಗೆ ಅದನ್ನ ಕನ್ನಡದಲ್ಲಿ ಅವರು ಕೊಂಡುಕೊಂಡು ಅದನ್ನು ಓದಿ ಅವರು ಈ ಮಟ್ಟದ ಒಂದು ಬದಲಾವಣೆಯನ್ನ ಅವರು ಕಂಡಿದ್ರು ಅನ್ನುವಂಥದ್ದನ್ನ ಅವರ ಅನಿಸಿಕೆಯನ್ನು ನಮ್ಮ ಮುಂದೆ ಹಂಚಿಕೊಟ್ರು. ಅದರ ಜೊತೆಗೆ ಇನ್ನೊಂದು ಕೂಡ ಹೇಳಿದ್ರು ಅವ್ರು, ಏನು ಅಂತಂದ್ರೆ ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಓದ್ತಾ ಹೋದ ಹಾಗೆ ನಾವು ಏನು ಮನಸ್ಸಲ್ಲಿ ಅಂದ್ಕೊಳ್ತೀವಿ ಅದು ಆಗ್ತಾ ಹೋಗುತ್ತೆ ಅಂತ ಹೇಳಿ ಅವ್ರು ನಮಗೆ ತಿಳಿಸಿದ್ರು. ನಾನು ಅದನ್ನ ಹೇಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇವತ್ತು ನನಗೆ 50 ಜನ ಕಸ್ಟಮರ್ ಬರಬೇಕು, 50 ಜನದ ಆರ್ಡರ್ ಬರಬೇಕು ಅಂತ ಅನ್ಕೊಂಡ್ರೆ ಅವತ್ತು 52 ಜನದ ಬರ್ತಾ ಇತ್ತು. ಮರುದಿವ್ಸ ನಾನು ಲಲಿತಾ ಸಹಸ್ರನಾಮವನ್ನು ಓದಿ ತಾಯಿ ಇವತ್ತು 100 ಜನದ ಬರಬೇಕು ಅಂದ್ರೆ 105 ಜನದ ಬರ್ತಾ ಇತ್ತು. ಹೀಗೆ ನಾನು ಏನನ್ನ ಅಂದುಕೊಂಡು ಲಲಿತಾ ಸಹಸ್ರನಾಮವನ್ನು ನಾನು ಓದ್ತಾ ಇದ್ನೋ ಅದರ 2ರಷ್ಟು ನನಗೆ ಲಾಭ ಬರ್ತಾ ಇತ್ತು ಅಂತ ಹೇಳಿ ಅವರು ನನಗೆ ವಿಚಾರವನ್ನ ತಿಳಿಸಿಕೊಟ್ರು. ಅಂದ್ರೆ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಎಂತಹ ಬಡತನವಿದ್ದರೂ ಎಂತಹ ದಾರಿದ್ರ್ಯವಿದ್ರೂ ಕೂಡ ಅದು ದೂರಾಗಿ ನಮಗೆ ಸಿರಿತನ ಅನ್ನುವಂತಹದ್ದು ಪ್ರಾಪ್ತವಾಗತ್ತೆ. ಆದರೆ ಕಾಯ ವಾಚ ಮನಸ ನಂಬಿಕೆಯಿಂದ ಪಾರಾಯಣವನ್ನ ಮಾಡಬೇಕು. ತಾಯಿ ಆ ಜಗನ್ಮಾತೆಯ ಪಾದಗಳಲ್ಲಿ ನಮ್ಮೆಲ್ಲ ಕಷ್ಟಗಳನ್ನು ಅರ್ಪಿಸಿ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರನ್ನ ಧ್ಯಾನಿಸಿ ಪೂಜಿಸಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ದೆ ಆದರೆ ಖಂಡಿತವಾಗಿ ಕೂಡ ಎಂಥ ಬಡವನು ಕೂಡ ಸಿರಿವಂತನಾಗ್ತಾನೆ, ಎಂತಹ ಸಾಲಗಾರರು ಕೂಡ ಸಾಲದಿಂದ ವಿಮುಕ್ತಿಯನ್ನ ಹೊಂದಿ ಅವರು ಶ್ರೀಮಂತರಾಗ್ತಾರೆ ಅನ್ನೋದರಲ್ಲಿ 2 ಸಂದೇಹವಿಲ್ಲ. ಇಂತಹ ಒಂದು ಅದ್ಭುತ ಘಟನೆ ನಡೆದಂತಹ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ಅವರು ಪ್ರತಿನಿತ್ಯವೂ ಕೂಡ ಈಗಲೂ ಕೂಡ ಲಲಿತಾ ಸಹಸ್ರನಾಮವನ್ನು ಓದ್ತಾರೆ, ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಜೀವನದಲ್ಲೂ ಕೂಡ ಈ ಲಲಿತಾ ಸಹಸ್ರನಾಮದ ಪಠಣೆ ಪಾರಾಯಣದಿಂದ ಆದಂತಹ ಅದ್ಭುತಗಳೇನಾದರೂ ನಡೆದಿದ್ರೆ, ಚಮತ್ಕಾರಗಳೇನಾದರೂ ನಡೆದಿದ್ರೆ ಅಥವಾ ವಿಸ್ಮಯಗಳು ನಡೆದಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಈ ಜಗತ್ತಿನ ಅಮೃತ, ಈ ಜಗತ್ತಿಗೆ ಒಂದು ಚಿರಂಜೀವಿಯ ಶಕ್ತಿ ಆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಆ ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ನೀವೆಲ್ಲ ಕೂಡ ತಿಳ್ಕೊಳ್ಳೋಣ. ಕಾಯ್ತಾ ಇರಿ, ಮತ್ತೆ ಸಿಗ್ತೀನಿ. ನಮಸ್ತೆ.